ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ನಿಮ್ಗೆ ಒಂದು ಮಸ್ತ್ ಆಗಿರುವಂತಹ ಕಲ್ಲಲ್ಲಿ ಕುಟ್ಟಿ ಮಾಡಿರುವಂತಹ ಹೆಸರುಕಾಳು ಚಟ್ನಿಯನ್ನು ತೋರಿಸ್ಕೊಡಕತ್ತೀವಿ ರೀ. ಮನ್ಯಾಗ ಯಾವುದೇ ತರಕಾರಿಗಳನ್ನ ಮಾಡಿರಲಿಲ್ಲ ಅಂತಂದ್ರೆ ಭಾಳ ಈಸಿಯಾಗಿ ಅತಿ ಕಡಿಮೆ ಸಮಯದಾಗ ಈ ರೀತಿ ಒಂದು ಚಟ್ನಿಯನ್ನು ನೀವು ಮಾಡ್ಕೊಳ್ಬೋದು ರೀ. ಮಸ್ತ್ ಅಂದ್ರೆ ಮಸ್ತ್ ಇರ್ತೈತೆ ರುಚಿ ಒಳಗಂತರು. ಹಾಗಾದ್ರೆ ಯಾವ ರೀತಿ ಅಂತ ನೋಡಿಕ್ರಿ ಅದಕ್ಕಿಂತ ಮೊದಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಪಟ್ನ ಮಾಡಿಬಿಡ್ರಿ. ನೋಡಿರಿ, ಈ ಒಂದು ಚಟ್ನಿ ಮಾಡೋಕ್ಕೆ ಆಬ್ವಿಯಸ್ಲಿ ಹೆಸರು ಕಾಳು ಬೇಕಾಗಲ್ಲ ರೀ. ಅದಕ್ಕೆ ಮೊಳಕೆ ಬರಿಸಿದಂತಹ ಹೆಸರು ಕಾಳು ಮಾರ್ಕೆಟಿಂದ ತೊಗೊಂಬರ್ತಿರೋ ಅಥವಾ ನೀವು ಮೊಳಕೆ ಬರೆಸ್ತಿರೋ ನೋಡಿರಿ, ಅವನ್ನ ತಗೊಂಡಿಟ್ಕೊರಿ ಎಷ್ಟು ಬೇಕೋ ಅಷ್ಟು. ಆಮೇಲೆ ಒಂದು ಕಾರು ಕಲ್ಲೊಳಗೆ ಜೀರಿಗೆಯನ್ನು ಹಾಕಿರಿ. ಜೀರಿಗೆಯನ್ನು ಹಾಕಿ ಚೆನ್ನಾಗಿ ಸ್ವಲ್ಪ ಕುಟ್ಟಿ ಅರಿದು ನೀವ ಇಟ್ಕೊಳ್ಬೇಕಾಕೈತ್ರಿ. ಮಸ್ತ್ ಆಕೈತ್ರಿ. ಅದಾದ ನಂತರ ಇದಕ್ಕೆ ನಿಮಗೆ ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟು ಹಸಿ ಮೆಣಸಿನಕಾಯಿಯನ್ನು ಹಾಕಿರಿ. ಹಂಗೆ ಸ್ವಲ್ಪ ಅದ್ರ ಜೊತೆ ಉಪ್ಪನ್ನು ನೀವು ಸೇರಿಸ್ರಿ. ಖಾರ ನಿಮ್ಗೆ ಅನುಗುಣವಾಗಿ ಹಸಿಮೆಣ್ಸಿಕಾಯಿ ತೊಗೊರಿ, ಒಮ್ಮೆ ಜಾಸ್ತಿ ಅದು ಹಾಕಕ್ಕೆ ಹೋಗಬೇಡ್ರಿ. ಆಮೇಲೆ ಇದೇನ ಏನು ಹಸಿಮೆಣ್ಸಿಕಾಯಿ ಇದಾವ್ರಲ್ಲ ಇವನ್ನ ಕಲ್ಲೊಳಗನ ಸ್ವಲ್ಪ ಚೆನ್ನಾಗಿ ಕುಟ್ಟಿ ಸಣ್ಣ ಮಾಡಿ ಸಮಾಧಾನ ಮಾಡಿರಿ. ಆರಾಮ್ ಸರಿಯಾಗಿ ಆಗ್ತತಿ. ಮತ್ತು ಈ ಒಂದು ಚಟ್ನಿ ನಿಮಗೆ ಭಾಳ ಟೈಮ್ ತೊಗೊಳಂಗಿಲ್ಲ ರೀ ಮಾಡೋಕೆ, ಚಲೋ ಹೊತ್ತಂಗೆ ಆಗ್ತತಿ. ಅಕಸ್ಮಾತ್ ನೀವು ಮಿಕ್ಸರ್ ಜಾತ ಹಾಕಿ ತರಿತರಿಯಾಗಿ ಮಾಡ್ತಂದ್ರೆ ಮಾಡ್ಬೋದು ರೀ. ಆದರೆ ಕಲ್ಲೊಳಗೆ ಕುಟ್ಟಿ ಮಾಡೋಕೆ ಒಂದು ಮಜಾ ಇರ್ತೈತೆ ರೀ. ಅದಕ್ಕೆ ನಾವು ಕಲ್ಲೊಳಗೆ ಕುಟ್ಟಿ ತೋರ್ಸಾಕತ್ತೀವಿ. ಮುಂದಕ್ಕೆ ಇದ್ರಾಗ ನೆಕ್ಸ್ಟ್ ಏನು ಮಾಡಿರಿ, ಸ್ವಲ್ಪ ಅರಿಶಿನ ಪುಡಿಯನ್ನು ನೀವು ಸೇರಿಸ್ರಿ. ಹಂಗೆ ಬೆಳ್ಳುಳ್ಳಿ ಹೆಸರು ಸ್ವಲ್ಪ ಜಾಸ್ತಿ ಹಾಕ್ರಿ, ನಡಿತೈತಿ, ಚಲೋ ಆಗ್ತೈತಿ. ಬೆಳ್ಳುಳ್ಳಿ ಹೆಸರು ಹಾಕ್ರಿ. ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ನೀವು ಇದ್ರಾಗ ಸೇರಿಸಿ ಮತ್ತು ನೀವು ಇದನ್ನು ಕುಟ್ಟಕ್ಕೆ ಚಾಲು ಮಾಡ್ಬೇಕ್ರಿ. ಬೆಳ್ಳುಳ್ಳಿ ಹೆಸರು ದಮ್ ಇದ್ದು ಅಂತಂದ್ರೆ ಸ್ವಲ್ಪ ಕಡಿಮೆ ಹಾಕ್ರಿ, ಸಣ್ಣ ಸಣ್ಣ ಇದ್ರೆ ಸ್ವಲ್ಪ ಜಾಸ್ತಿ ಹಾಕ್ರಿ. ಇವನ್ನ ನೀವು ಚೆನ್ನಾಗಿ ಕುಟ್ಟಿದ ಆದ ನಂತರ ಇದಕ್ಕೆ ಮೊಳಕೆ ಬರಿಸಿದಂಥ ಹೆಸರು ಕಾಳುಗಳನ್ನ ನೀವೇನು ತೊಗೊಂಡಿರ್ತಿರಲ್ಲ, ಎಷ್ಟು ಮಾಡಿರ್ತೀರೋ ನೋಡಿ ಅಷ್ಟು ಈ ಕಲ್ಲೊಳಗೆ ಹಾಕಬೇಕಾಗೈತ್ರಿ. ಹಾಕಿ ಚೆನ್ನಾಗಿ ಅವನ್ನ ಕುಟ್ಟಬೇಕ್ರಿ. ಹೆಸರು ಕಾಳು ಮೊಳಕೆ ಕಾಳು ಅದ್ರಿ ಭಾಳ ಅಂದ್ರೆ ಭಾಳ ಆರೋಗ್ಯಕ್ಕೆ ಒಳ್ಳೇದ್ರಿ. ಅದಕ್ಕೆ ನೀವು ಅವಾಗವಾಗ ಯಾವುದೇ ರೀತಿಯ ಮೊಳಕೆ ಕಾಳುಗಳನ್ನ ತಿನ್ಕೋತ ಇರಿ. ಅದಾದ ನಂತರ ಇಲ್ಲಿ ನೋಡಿರಿ ಚೆನ್ನಾಗಿ ಅದನ್ನು ಕುಟ್ಟಾಕ ಶುರು ಮಾಡ್ಬೇಕು. ನೀವು ಮ್ಯಾಲ ಕೆಳಗ ಮ್ಯಾಲ ಮಾಡಿ ಕುಟ್ಟಿದ್ರಿ ಅಂತಂದ್ರೆ ಹಸಿಮೆಣ್ಸಿಕಾಯಿ ಅದು ಇದ್ದದನ್ನು ಎಲ್ಲ ಕಡೆ ಆಗ್ತೈತಿ. ಮತ್ತು ಈ ಹೆಸರು ಕಾಳನ್ನು ಚೆನ್ನಾಗಿ ಸ್ವಲ್ಪ ಸಣ್ಣ ಆಗ್ತಾವ್ರಿ, ಗೊತ್ತಾತ್ರಿ. ಇನ್ನು ನೀವು ಹಂಗೆ ಕುಟ್ಕೋಂತನ ಇರಿ, ಚಲೋ ಆಕೈತ್ರಿ. ಖಡಕ್ ರೊಟ್ಟಿ ಜೊತೆ ಅಥವಾ ಜೋಳದ ರೊಟ್ಟಿ ಜೊತೆ, ಎಲ್ಲ ರೊಟ್ಟಿ ಜೊತೆನೂ ಚಪಾತಿ ಜೊತೆನೂ ಈ ಒಂದು ಚಟ್ನಿ ಭಾಳ ರುಚಿ ಅನಿಸ್ತೈತೆ ನಿಮಗೆ. ಲಾಸ್ಟಿಗೆ ಇದಕ್ಕೇನು ಮಾಡಿರಿ, ಸ್ವಲ್ಪ ಈ ಉಳ್ಳಾಗಡ್ಡಿ ಅಂದರೆ ಈರುಳ್ಳಿ ಇರ್ತೈತ್ರಲ್ಲ ಅದನ್ನು ಅದ್ರ ಜೊತೆ ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಒಂದು ಅರ್ಧ ನಿಂಬೆಹಣ್ಣಿನ ರಸನ ಇದ್ರೊಳಗೆ ಹಿಂಡಿ, ಅದಾದ ನಂತರ ಒಂದು ಚಮಚದಷ್ಟು ಅಡುಗೆ ಎಣ್ಣೆಯನ್ನು ನೀವಿಲ್ಲಿ ಹಾಕಿ ಆಮೇಲೆ ಮತ್ತೊಮ್ಮೆ ಅದನ್ನು ಮಿಕ್ಸ್ ಕೊಡಬೇಕಾಗೈತಿ. ನೀವು ಉಳ್ಳಾಗಡ್ಡಿ ಯಾವಾಗ ಹಾಕಿರಿ ಅಂತಂದ್ರೆ ನೀವು ಇನ್ನೇನು ಹೋಗಿ ತಿನ್ನೋರಿರ್ತೀರಿ ಅಂತಂದ್ರೆ ಟೇಸ್ಟ್ ಮಾಡೋರಿದ್ರಿ ಅಂತಂದ್ರೆ ಆ ಟೈಮ್ದಾಗ ಹಾಕಿ ಹಿಂಗೆಲ್ಲ ಮಿಕ್ಸ್ ಮಾಡಿದ್ರೆ ಭಾಳ ಒಳ್ಳೇದ್ರಿ. ತಿದ್ರಲ್ಲ ಅಂದ್ರೆ ಅವು ಸ್ವಲ್ಪ ಮಸ್ತ್ ಅನ್ನಿಸ್ತಾವ್ರಿ ತಿನ್ನೋಳಗೂ. ಅದಕ್ಕೆ ಲಾಸ್ಟಿಗೇನೆ ಈ ಉಳ್ಳಾಗಡ್ಡಿಯನ್ನು ನೀವು ಹಾಕಿರಿ, ಮರ್ಯಾಕೆ ಹೋಗ್ಬೇಡ್ರಿ. ಅದಾದ ನಂತರ ಮುಗ್ದ ಹೋಯ್ತ್ರಿ ಈ ಒಂದು ಹೆಸರು ಕಾಳಿನ ಚಟ್ನಿ. ಅತಿ ಸುಲಭವಾಗಿ ನೀವು ಮಾಡ್ತೀರಿ. ನಿಮಗಾಗಲೇ ಹೇಳ್ದಂಗೆ ಜೋಳದ ರೊಟ್ಟಿ, ಚಪಾತಿ, ಕಡಕ್ ರೊಟ್ಟಿ ಎಲ್ಲದಕ್ಕೂ ಮಸ್ತಾಗಿರುವಂತಹ ಚಟ್ನಿ ರೀ. ಏನು ಬೇಕಾಗಿಲ್ಲ, ರೊಟ್ಟಿ ಇದೊಂದಿದ್ರೆ ಭಾಳ ರುಚಿ ಅನ್ನಿಸ್ತೈತಿ. ಒಂದು ಸಲ ನೀವು ಟ್ರೈ ಮಾಡಿ ಹೆಂಗೆ ಬಂದಿತ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನ್ನಾಗಿ ಹೇಳ್ರಿ ಅಂತ ಹೇಳ್ತಾ ನೆನಪಿರಲಿ, ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖಿ ಭವ. ಧನ್ಯವಾದಗಳು, ನಮಸ್ಕಾರ.